ಆತ್ಮೀಯ ಸ್ಪರ್ಧಾರ್ಥಿಗಳೇ, ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತು ನಡೆದಿರ್ತಕ್ಕಂಥ ಇತಿಹಾಸ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಇವತ್ತು ನಡೆದಿರ್ತಕ್ಕಂಥ ಇತಿಹಾಸದ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸಿದಾಗ ಆ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿಯಾಗಿದ್ದು, ಅದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿತ್ತು, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರಗಳನ್ನು ನಾವು ಇಲ್ಲಿ ನೋಡೋದಾದರೆ, ಮೊದಲನೇ ಪ್ರಶ್ನೆ, ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. ಈ ರೀತಿಯಾಗಿರ್ತಕ್ಕಂಥವು 5 ಪ್ರಶ್ನೆಗಳು, ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕ ಅಂತಕ್ಕಂಥದ್ದು. ಪ್ರತಿಪಾದನೆ ಅಂತಕ್ಕಂಥದ್ದಿದೆ, ಹೇಳಿಕೆ ರೂಪದೊಳಗಡೆ ಇದೆ. ಸಿಂಧೂ ನಾಗರಿಕತೆಯು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಕಾರಣ ಆರ್. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಆಗಿದೆ ಅಂತಕ್ಕಂಥದ್ದು ಆಪ್ಷನ್ ಇದೆ. ಇದಕ್ಕೆ ಎ ಸರಿಯಾಗಿದೆ, ಆರ್ ತಪ್ಪಾಗಿದೆ ಅಂತಕ್ಕಂಥದ್ದು. ಎ ತಪ್ಪಾಗಿದೆ, ಆರ್ ಸರಿಯಾಗಿದೆ. ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆಯಾಗಿದೆ ಅಂತಕ್ಕಂಥದ್ದು. ಆಪ್ಷನ್ ಡಿ, ಎ ಮತ್ತು ಆರ್ಗಳೆರಡೂ ಸರಿಯಾಗಿವೆ ಹಾಗೂ ಆರ್ ಎನ ಸರಿಯಾದ ವಿವರಣೆ ಅಲ್ಲ ಅಂತಕ್ಕಂಥದ್ದಿದೆ. ಇಲ್ಲಿ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋದಾದರೆ, ಎ ಮತ್ತು ಆರ್ ಎರಡೂ ಸರಿ ಅದಾವು, ಅದಕ್ಕೆ ಆರ್ ಎನ ಸರಿಯಾದ ವಿವರಣೆ ಅಂತಕ್ಕಂಥದ್ದು ಇದೆ. ಏನಪ್ಪ ಇಲ್ಲಿ ಕ್ವಶನ್ ನೋಡ್ಕೊಳ್ಳೋದಾದರೆ, ಸಿಂಧೂ ನಾಗರಿಕತೆ ಅಂತಕ್ಕಂಥದ್ದು ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದು. ಇದು ಈಜಿಪ್ಟ್, ಮೆಸೊಪೊಟೇಮಿಯಾ ಮತ್ತು ಚೀನಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಅಂತಕ್ಕಂಥದ್ದು. ಇವು ಎರಡೂ ಒಂದು ಪ್ರತಿಪಾದನೆ ಮತ್ತು ಒಂದು ಕಾರಣ ಏನಿದಾವೆ ಅಂದ್ರೆ ಒಂದಕ್ಕೊಂದು ರಿಲೇಟೆಡ್ ಇದ್ದಾವೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟು ಎರಡನೇ ಪ್ರಶ್ನೆ ಏನಾಗಿದೆಯಪ್ಪ ಅಂತಂದ್ರೆ, ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಹೇಳಿಕೆ ನೀಡಿದವರು ಯಾರು ಅಂತಕ್ಕಂಥ ಕ್ವಶನ್ ಇದೆ. ಆಪ್ಷನ್ ಎ ಪರ್ಸಿ ಬ್ರೌನ್ ಇದೆ, ಆಪ್ಷನ್ ಬಿ VS ಸ್ಮಿತ್ ಇದೆ, ಆಪ್ಷನ್ ಸಿ ಸುಲೈಮಾನ್ ಇದೆ, ಆಪ್ಷನ್ ಡಿ ಎಡ್ವಿನ್ ಅರ್ನಾಲ್ಡ್ ಅಂತ ಇದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಪರ್ಸಿ ಬ್ರೌನ್. ಈ ಪರ್ಸಿ ಬ್ರೌನ್ ಅಂತಕ್ಕಂಥ ವ್ಯಕ್ತಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು, ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪವನ್ನು ಭಾರತೀಯ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತಕ್ಕಂಥದ್ದನ್ನು ಕರೆದವ್ರು ಯಾರಪ್ಪ ಅಂತಂದ್ರೆ ಈ ಪರ್ಸಿ ಬ್ರೌನ್ ಅಂತಕ್ಕಂಥ ವ್ಯಕ್ತಿ ಕರೆದಿದ್ದಾನೆ. ಇನ್ನು ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಅಂತಕ್ಕಂಥ ಕ್ವಶನ್ ಇದೆ. ಮೂರನೇ ಪ್ರಶ್ನೆ, ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಗುಲ್ಬರ್ಗಾ, ಆಪ್ಷನ್ ಸಿ ಅಹಮದ್ನಗರ, ಆಪ್ಷನ್ ಡಿ ಬಿಜಾಪುರ ಅಂತಕ್ಕಂಥದ್ದು. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ಗುಲ್ಬರ್ಗಾ. ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಯಾವುದಂತ ಬಂದಾಗ ನಾವಿಲ್ಲಿ ಗುಲ್ಬರ್ಗಾವನ್ನು ಬಹುಮನಿ ಸುಲ್ತಾನರ ಮೊದಲ ರಾಜಧಾನಿ ಅಂತಕ್ಕಂಥದ್ದು ಹೇಳ್ತೀವಿ. ಇನ್ನು ಆಧುನಿಕ ಮೈಸೂರಿನ ಶಿಲ್ಪಿ, ನಾಲ್ಕನೇ ಪ್ರಶ್ನೆ, ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಎಂದು ಪರಿಗಣಿಸಲ್ಪಟ್ಟ ದಿವಾನರು ಯಾರು ಅಂತ ಕ್ವಶನ್ ಇದೆ. ಆಪ್ಷನ್ಸ್ ಎ ದಿವಾನ್ ಸಿ ರಂಗಚಾರ್ಲು, ಕಾಂತರಾಜ್ ಅರಸ್, ಶೇಷಾದ್ರಿ ಅಯ್ಯರ್, ಸರ್ ಎಂ ವಿಶ್ವೇಶ್ವರಯ್ಯ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಡಿ ಅಂತಕ್ಕಂಥದ್ದು. ಡಿ ಅಂತಕ್ಕಂಥವ್ರು ಯಾರಿದ್ದಾರಪ್ಪ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ. ಆ ಸರ್ ಎಂ ವಿಶ್ವೇಶ್ವರಯ್ಯವರನ್ನು ಆಧುನಿಕ ಮೈಸೂರಿನ ಶಿಲ್ಪಿ ಮತ್ತು ನಿರ್ಮಾತೃ ಅಂತಕ್ಕಂಥದ್ದನ್ನು ಕರೀತಾರೆ. ನೆಕ್ಸ್ಟ್, ಜಯಭಾರತ ಜನನೀಯ ತನುಜಾತೆ ಪದ್ಯ ಬರೆದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ. ಇನ್ನೇ ಪ್ರಶ್ನೆ, ಕುವೆಂಪು, ದ ರಾ ಬೇಂದ್ರೆ, BM ಶ್ರೀ, ಮಂಗೇಶ ಪೈ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಕುವೆಂಪು. ಈ ಕುವೆಂಪು ಅವರು ಜಯಭಾರತ ಜನನೀಯ ತನುಜಾತೆ ಅಂತಕ್ಕಂಥ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿ ಅಂತಕ್ಕಂಥದ್ದು. ಇಲ್ಲಿ ಏನಪ್ಪ ಅಂದರೆ ಯಾರು 5 ಅಂಕಗಳನ್ನು ಟಚ್ ಮಾಡಿದಿರಲ್ಲ ಅವರಿಗೆ ಯಾವ ನಿಮ್ಮ ಉತ್ತರ ಏನಾದರೂ ತಪ್ಪಾಗಿದ್ದಾವ ಇಲ್ಲ 5 ಕರೆಕ್ಟ್ ಆಗಿದ್ದಾವ ಅಂತಕ್ಕಂಥದ್ದನ್ನು ಈ ತರಗತಿಯಿಂದ ನೀವು ತಿಳ್ಕೊಬೋದು. ಇನ್ನು ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2, ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಇದಕ್ಕೂ ಕೂಡ ಎಷ್ಟು ಅಂಕ ಅದಾವಪ್ಪ ಅಂದ್ರೆ 5 ಅಂಕಗಳಿದ್ದಾವೆ. ಮಂಗಲ್ ಪಾಂಡೆ ಅಂತಕ್ಕಂಥದ್ದಿದೆ, ಅದ್ವೈತ ಅಂತಿದೆ, ಕುನ್ವರ್ ಸಿಂಗ್ ಅಂತ ಇದೆ, ಕೃಷ್ಣ ದೇವರಾಯ ಅಂತ ಇದೆ, ಸಳ ಅಂತ ಇದೆ, ಬುದ್ಧ ಚರಿತ ಅಂತ ಕ್ವಶನ್ ಇದೆ. ಇಲ್ಲಿ ಅಶ್ವಘೋಷ ಅಂದರೆ 6ನೇ ಪ್ರಶ್ನೆ, ಅಶ್ವಘೋಷ ಅಂತಕ್ಕಂಥದ್ದು ಯಾವುದಕ್ಕೆ ಸರಿಯಾಗುತ್ತಪ್ಪ ಅಂತಂದ್ರೆ ಅಶ್ವಘೋಷ ಅಂತಕ್ಕಂಥದ್ದು ಬುದ್ಧ ಚರಿತಮ್ ಅಂತಕ್ಕಂಥ ಕೃತಿಯನ್ನು ಬರೆದಿರ್ತಾನೆ. ಇನ್ನು ಹೊಯ್ಸಳರ ಮನೆತನದ ಸ್ಥಾಪಕ ಅಂತ ಬಂದಾಗ ಸಳ ಅಂತಕ್ಕಂಥವನು ಹೊಯ್ಸಳ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ. 8ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ಅಥವಾ ಪ್ರಸಿದ್ಧ ದೊರೆ ಅಂತ ಬಂದಾಗ ಶ್ರೀಕೃಷ್ಣ ದೇವರಾಯ ಅಂತಕ್ಕಂಥವನು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಅರಸ ಅಂತಕ್ಕಂಥದ್ದಾಗುತ್ತೆ. ಇನ್ನು ನೆಕ್ಸ್ಟು ಅದ್ವೈತ ಅಂತ ಬಂದಾಗ ಶಂಕರಾಚಾರ್ಯರು, ದ್ವೈತ ಅಂತ ಬಂದಾಗ ಮಧ್ವಾಚಾರ್ಯರಾಗ್ತಾರೆ. ಆಗ ನಮಗೆ ಇಲ್ಲಿ ಏನು ಕೇಳಿದ್ರೆ ಶಂಕರಾಚಾರ್ಯರ ಸಿದ್ಧಾಂತ ಕೇಳಿದಾರೆ. ಆ ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ. ಇವರು ಕೇರಳದ ಕಾಲಡಿ ಅಂತಕ್ಕಂಥ ಗ್ರಾಮದೊಳಗೆ ಜನಿಸ್ತಾರೆ.
ಅವರು ಪ್ರತಿಪಾದಿಸ್ತಕ್ಕಂಥ ಸಿದ್ಧಾಂತ ಯಾವುದಪ್ಪ ಅಂತಂದ್ರೆ ಅದು ಅದ್ವೈತ ಅಂತಕ್ಕಂಥದ್ದು. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ಸಾರ್ಜನೆಂಟನ್ನು ಕೊಂದವನು ಯಾರಪ್ಪ ಅಂತಂದ್ರೆ ಮಂಗಲ್ ಪಾಂಡೆ ಅಂತಕ್ಕಂಥವನು. ಇಲ್ಲಿ ಕೂಡ 5ಕ್ಕೆ 5 ಅಂಕಗಳನ್ನು ನೀವು ಆರಾಮಾಗಿ ಪಡೆದುಕೊಳ್ಬೋದು. ಟೋಟಲ್ ಈಗ ಎಷ್ಟು ಅಂಕಗಳು ಬಂದಂಗೆ ಆದವಪ್ಪ ಅಂತಂದ್ರೆ ನಿಮಗೆ 10 ಅಂಕಗಳು ಬಂದಂಗೆ ಅದು. ಇನ್ನು ನೆಕ್ಸ್ಟ್ ವಂದಿಸಿ ಬರೆಯರಿದೆ, ಇದು ಕೂಡ ಈಸಿಯಾಗಿರ್ತಕ್ಕಂಥದ್ದು. ಜಾನ್ ಮಾರ್ಷಲ್ ಅಂತ ಕೆದಿದೆ, ಅದರ ಮುಂದೆ ಗೊಮ್ಮಟೇಶ್ವರ ವಿಗ್ರಹ, ಚಾವುಂಡರಾಯ, ಸಿಂಧೂ ನಾಗರಿಕತೆ ಸಂಶೋಧನೆ ಅಂತಿದೆ, ಮೊಹಮ್ಮದ್ ಗವಾನ ಮಂಡ್ಯ ಸಕ್ಕರೆ ಕಾರ್ಖಾನೆ, ಬಸವೇಶ್ವರ ಮದರಸ, ಮಿರ್ಜಾ ಇಸ್ಮಾಯಿಲ್ ಕಾಲಿಬಂಗನ್ ಕಾಯಕವೇ ಕೈಲಾಸ. ಇಲ್ಲಿ ನೀವು ಏನು ಮಾಡ್ಕೋಬೇಕಪ್ಪ ಅಂದ್ರೆ PUC ವಿದ್ಯಾರ್ಥಿಗಳು ನಿಮಗೆ ಬರುವಂಥವುಗಳನ್ನು ಮೊದಲು ಗುರುತು ಮಾಡ್ಕೋಬೇಕು. ಬಸವೇಶ್ವರ ಅಂತ ಬಂದಾಗ ನೀವು ಇಲ್ಲಿ ಯಾವುದನ್ನು ನೆನ್ಪಿಟ್ಕೋತೀರಪ್ಪ ಅಂತಂದ್ರೆ ಕಾಯಕವೇ ಕೈಲಾಸ ಅಂತಕ್ಕಂಥ ತತ್ವವನ್ನು ಹೇಳಿದವ್ರು ಯಾರಪ್ಪ ಅಂತಂದ್ರೆ ಬಸವೇಶ್ವರರು. ಇನ್ನು ನೆಕ್ಸ್ಟ್ ಚಾವುಂಡರಾಯ ಅಂತ ಬಂದಾಗ ಗೊಮ್ಮಟೇಶ್ವರ ವಿಗ್ರಹ ಅಂತಕ್ಕಂಥದ್ದು ನೆನಪಿರಬೇಕು. ಮೊಹಮ್ಮದ್ ಗವಾನ್ ಅಂತ ಬಂದಾಗ ಮದರಸ ಅಂತ ನೆನ್ಪಿಟ್ಕೋಬೇಕು. 1 2 3 ಗುರುತಿಸಿದ್ರೆ ಈಗ ಉಳಿದಿರೋದೇ ಯಾವುದಪ್ಪ ಅಂದ್ರೆ ಜಾನ್ ಮಾರ್ಷಲ್. ಈ ಜಾನ್ ಮಾರ್ಷಲ್ ಮತ್ತು ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥ. ಜಾನ್ ಮಾರ್ಷಲ್ ಏನಪ್ಪ ಅಂದ್ರೆ ಸಿಂಧೂ ನಾಗರಿಕತೆಯ ಸಂಶೋಧನೆ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಮಿರ್ಜಾ ಇಸ್ಮಾಯಿಲ್ ಅಂತ ಬಂದಾಗ ಮಂಡ್ಯ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು. ಇದು ಕಾಲಿಬಂಗನ್ ಅನ್ನೋದು ಏನಾಗಲ್ಲಪ್ಪ ಅಂತಂದ್ರೆ ಇಲ್ಲಿ ಬರುವುದಿಲ್ಲ. ಯಾಕಂತಂದ್ರೆ ಅದು ಸಿಂಧೂ ನಾಗರಿಕತೆ ಒಂದು ಪ್ರಮುಖ ನಗರ ಆಗುತ್ತೆ, ಒಂದು ಪ್ರಸಿದ್ಧ ನಗರ ಅಥವಾ ಸಂಶೋಧನೆಗಳಲ್ಲಿ ಕಂಡು ಬಂದಿರತಕ್ಕಂಥದ್ದು. ಇನ್ನು ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಇವು ಕೂಡ 5, 10, 15, ಇದು 20 ಆಯ್ತು ಇದರಿಂದ. ಆದರೆ ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಇಲ್ಲಿ ನೀವು ಕನ್ನಡದ ಆದಿಕವಿ ಎಂದು ಪಂಪನನ್ನು ಕನ್ನಡದ ಆದಿಕವಿ ಎಂದು ಕರೆಯುತ್ತಾರೆ ಅಂತಕ್ಕಂಥ ಉತ್ತರವನ್ನು ಬರೆದಿರಬೇಕು. ಚಿತ್ರದುರ್ಗ ಕೋಟೆಯನ್ನು ರಕ್ಷಿಸಿದ ಮಹಿಳೆಯನ್ನು ಹೆಸರಿಸಿ. ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ಮಹಿಳೆ ಒನಕೆ ಓಬವ್ವ ಅಂತಕ್ಕಂಥದ್ದು. ಇನ್ನು ಕಬೀರರು ರಚಿಸಿದ ಭಕ್ತಿ ಗೀತೆಗಳು ಯಾವ ಪ್ರಕಾರದಲ್ಲಿವೆ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಇನ್ನು ಕಬೀರರು ರಚಿಸಿರ್ತಕ್ಕಂಥ ಭಕ್ತಿ ಗೀತೆಗಳು ದೋಹಾ ಪ್ರಕಾರದಲ್ಲಿವೆ. ದೋಹಾ ಅಂತಂದ್ರೆ 2 ಸಾಲಿನ ಪದ್ಯಗಳು. ದೋಹಾ ಅಂತಂದ್ರೆ 2 ಸಾಲಿನ ಪದ್ಯಗಳು ಅಂತಕ್ಕಂಥದ್ದು. ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರಪ್ಪ ಅಂತ ಬಂದಾಗ ಅದು ವಾಸ್ಕೋಡಿಗಾಮ ಅಂತಕ್ಕಂಥವನು. ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂದರೆ ನೀವೆಲ್ಲರೂ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತ ಓದ್ಬಿಟ್ಟಿರ್ತೀರಿ. ಬಟ್ ಇಲ್ಲಿ ಅವರು ನಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಏನು ಕೇಳಿದಾರಪ್ಪ ಅಂದ್ರೆ ಸೋರಿಕೆ ಸಿದ್ಧಾಂತ ಅಂತ ಕೇಳಿದಾರೆ. ಆ ಸೋರಿಕೆ ಸಿದ್ಧಾಂತವನ್ನು ಮಂಡಿಸಿದವ್ರು ಯಾರಪ್ಪ ಅಂತಂದ್ರೆ ದಾದಾಬಾಯಿ ನವರೋಜಿ ಅಂತಕ್ಕಂಥದ್ದು. ಇಲ್ಲಿ ಕೂಡ ನೀವು 5ಕ್ಕೆ 5 ಅಂಕಗಳನ್ನು ಪಡೆದುಕೊಳ್ಬೋದು. ಇನ್ನು ನೆಕ್ಸ್ಟು 2 ಅಂಕದ ಪ್ರಶ್ನೆಗಳು. 8 ಪ್ರಶ್ನೆ ಇರ್ತವೆ. ಪ್ರತಿಯೊಂದು ಪ್ರಶ್ನೆಗೂ 2 ಅಂಕ, ಅಂದರೆ ಇಲ್ಲಿ ಟೋಟಲ್ ನಿಮಗೆ 16 ಅಂಕಗಳಾಯಿತು. ಇನ್ನು ನೆಕ್ಸ್ಟ್ ಇಲ್ಲಿ ಪ್ರಶ್ನೆ ಏನಿದೆಯಪ್ಪ ಅಂದ್ರೆ ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ಭಾರತದ ಇತರೆ 2 ಹೆಸರುಗಳನ್ನು ತಿಳಿಸಿ ಅಂತ ಬಂದಾಗ ಇಲ್ಲಿ 2 ಹೆಸರುಗಳನ್ನು ಕಡ್ಡಾಯವಾಗಿ ಬರ್ತಿರಲೇಬೇಕು ನೀವು. ಅಥವಾ ಭಾರತಕ್ಕೆ ಇರುವ ವಿವಿಧ ಹೆಸರುಗಳು ಅಥವಾ ಭಾರತಕ್ಕೆ ಇರುವ ಹೆಸರುಗಳಂತ ಬರೆದು ಭರತ ಖಂಡ, ಭರತ ವರ್ಷ, ಜಂಬೂ ದ್ವೀಪ, ಇಂಡಸ್, ಸಿಂಧೂ ಅಂತಕ್ಕಂಥದ್ದು ಏನಾದರೂ ನೀವು ಬರೆದಿದ್ದೀರಪ್ಪ ಅಂದ್ರೆ 2 ಅಂಕಗಳು ನಿಮಗೆ ಕಟ್ಟಿಟ್ಟ ಬುತ್ತಿ. ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂತಕ್ಕಂಥದ್ದು ಕ್ವಶನ್ ಇದೆ. ಇಲ್ಲಿ ಕವಿರಾಜ್ಯ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಕಾವೇರಿಯಿಂದ ಗೋದಾವರಿ ಅಂತಕ್ಕಂಥದ್ದನ್ನು ನೀವು ಬರೆದಿದ್ದೀರಿ ಅಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ನಿಯೋಲಿಥಿಕ್ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ನಿಯೋ ಮತ್ತು ಲಿಥಿಕ್ ಅಂತಕ್ಕಂಥದ್ದು. ನಿಯೋ ಅಂತಂದರೆ ಹೊಸ ಅಥವಾ ನವ ಅಂತಕ್ಕಂಥದ್ದು. ಲಿಥಿಕ್ ಅಂದ್ರೆ ಯುಗ ಅಥವಾ ಶಿಲಾಯುಗ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ನಿಯೋಲಿಥಿಕ್ ಅಂತಕ್ಕಂಥ ಪದದ ಅರ್ಥ ಏನಂದ್ರೆ ನಿಯೋ ಅಂದರೆ ಹೊಸ, ಲಿಥಿಕ್ ಅಂದ್ರೆ ಶಿಲಾಯುಗ ಅಂತಕ್ಕಂಥದ್ದು. ಹೊಸ ಶಿಲಾಯುಗ, ಅದಕ್ಕೆ ನಾವು ನವಶಿಲಾಯುಗ ಅಂತಕ್ಕಂಥದ್ದು ಕರೆಯೋದು ಕೂಡ ಪ್ರತೀತಿ ಇದೆ. ಇನ್ನು ಸಿಂಧೂ ನಾಗರಿಕತೆಯ ಯಾವುದಾದರೂ 2 ನಗರಗಳನ್ನು ತಿಳಿಸಿ ಅಂತಕ್ಕಂಥದ್ದಿದೆ. ಇಲ್ಲಿ ಹರಪ್ಪ ಬರಿಬೋದು, ಮೆಹೆಂಜೋದಾರೋ ಬರಿಬೋದು, ಕಾಲಿಬಂಗನ್ ಬರಿಬೋದು, ಧೋಲ್ವೀರ ಅಂತಕ್ಕಂಥದ್ದನ್ನು ಬರಿಬೋದು. ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಇವ್ಕೊಂಡು ಬರೆದೇ ಬಿಟ್ಟಿರ್ತೀರಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತಕ್ಕಂಥದ್ದು. ಸಂಗಮ ಯುಗದ ಯಾವುದಾದರೂ 2 ಪ್ರಸಿದ್ಧ ಕೃತಿಗಳು. ಸಂಗಮ ಯುಗದೊಳಗಿರ್ತಕ್ಕಂಥ ಪ್ರಸಿದ್ಧ ಕೃತಿಗಳು ಅಂತ ಬಂದಾಗ ಒಂದು ತುಳಕಾಪಿಯಮ್ಮ, ಇನ್ನೊಂದು ಶಿಲಪ್ಪದಿಗಾರಂ. ಇಳಂಗೋಡಿಗಲ್ ಅಂತಕ್ಕಂಥ ಬರೆದಿರ್ತಕ್ಕಂಥವನು ಶಿಲಪ್ಪದಿಗಾರಂ ಅಂತಕ್ಕಂಥದ್ದು. ಶಿವಾಜಿಯ ತಂದೆ ತಾಯಿ ತಂದೆ ಶಹಜಿ ಭೋಸ್ಲೆ, ತಾಯಿ ಜೀಜಾಬಾಯಿ ಅಂತಕ್ಕಂಥದ್ದು. ಇನ್ನು ಶಿವಪ್ಪ ನಾಯಕ ಯಾರು ಮತ್ತು ಅವನು ಏಕೆ ಪ್ರಸಿದ್ಧನಾಗಿದ್ದಾನೆ ಅಂತಕ್ಕಂಥ ಪ್ರಶ್ನೆ ಇದೆ. ಇಲ್ಲಿ ಈ ಶಿವಪ್ಪ ನಾಯಕ ಅಂತಕ್ಕಂಥವನು ಯಾರು ಮತ್ತು ಏಕೆ ಪ್ರಸಿದ್ಧನಾಗಿದ್ದಾನೆ ಅಂತ ಬಂದಾಗ ಇಲ್ಲಿ ನೀವು ಏನು ಬರೆದಿರಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಬರೆದಿದ್ದೀನಿ ನೋಡಿ ನಿಮಗೆ.
ಈ ಶಿವಪ್ಪ ನಾಯಕ ಅಂತಕ್ಕಂಥವನು ಭಾರತೀಯ ರಾಜ ಮತ್ತು ಕೆಳದಿ ನಾಯಕ. ಇವ ಯಾಕೆ ಪ್ರಸಿದ್ಧ ಆಗಿದ್ದಾನಪ್ಪ ಅಂದ್ರೆ ಅವನು ಜಾರಿಗೆ ತಂದ ವ್ಯವಸ್ಥಿತ ಹಾಗೂ ಜನಪರ ಭೂ ಕಂದಾಯ. ಇದನ್ನು ಏನಂತ ಕರಿತಾ ಇದ್ದಾರೆ ಅಂತಂದ್ರೆ ಶಿವಪ್ಪ ನಾಯಕನ ಶಿಸ್ತು ಅಂತಕ್ಕಂಥದ್ದು. ಆ ಶಿವಪ್ಪ ನಾಯಕ ಜಾರಿಗೆ ತಂದಿರತಕ್ಕಂಥ ವ್ಯವಸ್ಥಿತ ಹಾಗೂ ಜನಪರ ಭೂ ಕಂದಾಯವನ್ನು ಜಾರಿಗೆ ತರ್ತಾನೆ. ಅಂದರೆ ಈ ವರ್ಷದಿಂದ ಇಷ್ಟು ಅಂದರೆ ಭೂಮಿಗಳನ್ನು ವಿಧಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಅದನ್ನು ನಾವು ಏನಂತ ಕರಿತೀವಿ ಇತಿಹಾಸದೊಳಗೆ ಅಂದ್ರೆ ಶಿವಪ್ಪ ನಾಯಕನ ಶಿಸ್ತು ಅಂತಕ್ಕಂಥದ್ದನ್ನು ಕರಿತೀವಿ. ಅದರಿಂದ ಆ ಶಿವಪ್ಪ ನಾಯಕ ಏನಾಗ್ತಾನಪ್ಪ ಅಂದ್ರೆ ಪ್ರಸಿದ್ಧಿ ಆಗ್ತಾನೆ. ಇನ್ನು ನೆಕ್ಸ್ಟ್, ರಾಮಾನುಜಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸಿದರು ಅಂತಕ್ಕಂಥ ಕ್ವಶನ್ ಇದೆ. ಈ ರಾಮಾನುಜಾಚಾರ್ಯರು ಕ್ರಿಸ್ತ ಶಕ 1717ರಲ್ಲಿ ಜನಿಸ್ತಾರೆ. ಎಲ್ಲಿ ಜನಿಸ್ತಾರಪ್ಪ ಅಂದ್ರೆ ಮದ್ರಾಸಿನ ಪೆರಂಬದೂರಿನಲ್ಲಿ ಜನಿಸ್ತಾರೆ. ಇಷ್ಟು ಬರೆದಿದ್ರಪ್ಪ ಅಂತಂದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ಚಿಸ್ತಿ ಪಂಥದ ಇಬ್ಬರು ಪ್ರಮುಖ ಸಂತರನ್ನು ಹೆಸರಿಸಿ ಅಂತ ಇದೆ. ಇದರೊಳಗಡೆ ಬರ್ತಕ್ಕಂಥ ಪ್ರಮುಖ ಸಂತರು ಅಂತ ಬಂದಾಗ ಖ್ವಾಜಾ ಮೊಯಿನುದ್ದೀನ್ ಚಿಸ್ತಿ ಮತ್ತು ಶೇಖ್ ನಿಜಾಮುದ್ದೀನ್ ಔಲಿಯಾ ಅಂತಕ್ಕಂಥವ್ರು. ಇವರಿಬ್ಬರು ಕೂಡ ಯಾರಪ್ಪ ಅಂದ್ರೆ ಚಿಸ್ತಿ ಪಂಥದ ಪ್ರಮುಖ ಸಂತರು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್, ದತ್ತು ಪುತ್ರರಿಗೆ ಹಕ್ಕಿಲ್ಲ ನೀತಿ ಎಂದರೇನು ಅಂತಕ್ಕಂಥದ್ದು. ದತ್ತು ಪುತ್ರರು ಅಂತಕ್ಕಂಥದ್ರೊಳಗಡೆ ಉತ್ತರ ಇದೆ. ಭಾರತೀಯ ರಾಜರಿಗೆ ಯಾರಿಗೆ ಗಂಡು ಮಕ್ಕಳು ಇರುವುದಿಲ್ಲ, ಅವರು ದತ್ತು ಮಕ್ಕಳನ್ನಾಗಿ ಪಡೆದುಕೊಂಡಂಥ ಮಕ್ಕಳಿಗೆ ಏನಿರಲ್ಲಪ್ಪ ಅಂದ್ರೆ ಅವರ ರಾಜ್ಯದ ಮೇಲಿನ ಅಧಿಕಾರ ಇರುವುದಿಲ್ಲ. ಅದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂತಕ್ಕಂಥದ್ದನ್ನು ಕರಿತೀವಿ ಅಂತಕ್ಕಂಥದ್ದು. ಇನ್ನು ಯಾರಾದರೂ ಇಬ್ಬರು ತೀವ್ರಗಾಮಿಗಳು ಅಂತ ಬಂದಾಗ ನೆನ್ಪಿಟ್ಕೊಂಡ್ಬಿಡ್ಬೇಕು, ಲಾಲ್ ಬಾಲ್ ಪಾಲ್ ಅಂತಕ್ಕಂಥದ್ದು. ಲಾಲ್ ಅಂತ ಬಂದಾಗ ಲಾಲಾ ಲಜಪತ್ ರಾಯ್, ಬಾಲ್ ಅಂತ ಬಂದಾಗ ಬಾಲ್ ಗಂಗಾಧರ್ ತಿಲಕ್, ಪಾಲ್ ಅಂತ ಬಂದಾಗ ಬಿಪಿನ್ ಚಂದ್ರ ಪಾಲ್ ಅಂತಕ್ಕಂಥದ್ದು. ಇನ್ನು ರಾಜ್ಯಗಳ ಪುನರ್ರಚನೆಗಾಗಿ ರಚಿಸಲಾದ ಯಾವುದಾದರೂ 2 ಸಮಿತಿಗಳನ್ನು ತಿಳಿಸಿ ಅಂತಕ್ಕಂಥದ್ದು. ನಾವು ರಾಜ್ಯವನ್ನು ರಚಿಸಬೇಕಾಗಿತ್ತಂತಂದ್ರೆ ಕೆಲವೊಂದಿಷ್ಟು ಆಯೋಗಗಳನ್ನು ಮಾಡಿಕೊಂಡ್ರು. ಅದರೊಳಗೆ ನಮಗೆ ಯಾವುದಾದ್ರೂ ಪ್ರಮುಖ ಆಯೋಗಗಳನ್ನು 2 ಕೇಳಿದಾರೆ. ಅದರೊಳಗಡೆ ಫಜಲ್-ಅಲಿ ಆಯೋಗ 1953 ಆಗುತ್ತೆ. ರಾಜ್ಯ ಪುನರ್ವಿಂಗಡಣಾ ಆಯೋಗ 1955ರಾಗ. ಎಸ್.ಕೆ. ದಾರ್ ಸಮಿತಿ ಅಂತಕ್ಕಂಥದ್ದು ಅಥವಾ ಎಸ್.ಕೆ. ದಾರ್ ಆಯೋಗ ಅಂತಕ್ಕಂಥದ್ದು 1948 ಇವು ಎಷ್ಟು ಏನಪ್ಪ ಅಂತಂದ್ರೆ 8 ಪ್ರಶ್ನೆಗಳು. ಈ 8 ಪ್ರಶ್ನೆಗಳಿಗೂ ಒಂದೊಂದು ಪ್ರಶ್ನೆಗೆ ಎಷ್ಟು ಅಂಕಪ್ಪ ಅಂತಂದ್ರೆ 2 ಅಂಕ ಅಂತಕ್ಕಂಥದ್ದು. ಇನ್ನು ಇಲ್ಲೊಂದಿಷ್ಟು ಕಾಲಾನುಕ್ರಮಣಿಕೆ ಒಳಗೆ ಕೇಳಿದ್ದಾರೆ. ಕಾಲಾನುಕ್ರಮಣಿಕೆ ಒಳಗೆ ಯಾವ ರೀತಿಯಾಗಿ ಕೇಳಿದಾರಪ್ಪ ಅಂತಂದ್ರೆ, ಮೊದಲನೇದಾಗಿ ಕ್ವಶನ್ ಏನು ಕೇಳಿದಾರೆ ಕಾಲಾನುಕ್ರಮಣಿಕೆದೊಳಗೆ ಇವಕ್ಕೆ 4 ಮಾರ್ಕ್ಸ್ ಇರ್ತೈತಿ. 38ನೇ ಪ್ರಶ್ನೆಗೆ ಮೊದಲನೇದು ಮೈಸೂರು ಬ್ಯಾಂಕ್ ಸ್ಥಾಪನೆ, ವುಡ್ಸ್ ವರದಿ ಜಾರಿ, ಶಕಯುಗ, ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು. ಇವುಗಳ ಇವು ಕಾಲಾನುಕ್ರಮಣಿಕೆ ಅಂತ ಬಂದಾಗ ಯಾವುದು ಮೊದಲು ಬಂತು ಯಾವುದು ನಂತರ ಬಂತು ಅವುಗಳ ಪ್ರಮುಖ ಇಸ್ವಿಗಳು ನೆನಪಿರಬೇಕು. ಇಲ್ಲಿ ಮೊದಲನೇದಾಗಿ ಶಕಯುಗ ಕೊಟ್ಟಿದ್ದಾರೆ. ಶಕಯುಗ ಅಂತಕ್ಕಂಥದ್ದು 78ನೇ ಇದರೊಳಗೆ ಪ್ರಾರಂಭ ಆಗುತ್ತೆ. ಇನ್ನು ನೆಕ್ಸ್ಟು ಮೈಸೂರು ಬ್ಯಾಂಕ್ ಅಂತ ಬಂದಾಗ 1913 ಆಯಿತು. ವುಡ್ಸ್ ವರದಿ 1854, ಶಕಯುಗ 78, ವಿಜಯನಗರ ಸಾಮ್ರಾಜ್ಯ 1336, ಏಪ್ರಿಲ್ 18 ಅಂತಕ್ಕಂಥದ್ದು. ಇದರೊಳಗೆ ಮೊದಲನೇದು ಯಾವುದಪ್ಪ ಅಂದ್ರೆ ಫಸ್ಟ್ ಬರೋದು ಶಕಯುಗ, ನಂತರ ಬರೋದು ವಿಜಯನಗರ ಸಾಮ್ರಾಜ್ಯ, ಅದರ ನಂತರ ಬರೋದು ವುಡ್ಸ್ ವರದಿ, ಅದರ ನಂತರ ಬರೋದು ಮೈಸೂರು ಬ್ಯಾಂಕ್ ಸ್ಥಾಪನೆ ಅಂತಕ್ಕಂಥದ್ದು. ಇದಕ್ಕೆ 4 ಅಂಕಗಳು. ಇಲ್ಲಿ 16, 1, 4, 20, 25, 25, 30, 35, 40 ಮಾರ್ಕ್ಸ್ಗಳನ್ನು ಈಸಿಯಾಗಿ ಪಡೆದುಕೊಳ್ಬೋದು. ಇವತ್ತು ನಾವು ಎಷ್ಟು ಮಾರ್ಕ್ಸಿಂದ ಬಿಡಿಸಿದ್ವಿಯಪ್ಪ ಅಂದ್ರೆ ಟೋಟಲಾಗಿ 40 ಮಾರ್ಕ್ಸ್ಗಳನ್ನು ಬಿಡಿಸಿದ್ವಿ. ಈಗ ಈ 40 ಮಾರ್ಕ್ಸ್ಗಳು ಏನಪ್ಪ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಎಕ್ಸಾಕ್ಟ್ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ಗಳು. ಇನ್ನೂ ಹೆಚ್ಚಿನ ತರಗತಿಗಾಗಿ @Competitive 1995 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಇನ್ನೂ ಉಳಿದಿರ್ತಕ್ಕಂಥ ನಿಮ್ಮ PUC ಪರೀಕ್ಷೆಗಳಿಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.